ಸಕ್ಕರೆ ಕಾರ್ಖಾನೆಗಳ ಮುಂದೆ ಮಂಡಿ ಊರಿರುವಂತ ಸರ್ಕಾರ, ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರನ್ನ ಮಲತಾಯಿ ಧೋರಣೆ ತೋರಿರ್ತಕ್ಕಂಥ ಸರ್ಕಾರ, ಕಬ್ಬು ಬೆಳೆಗಾರರನ್ನ ಸಿಹಿ ಉಂಡು ಸಿಹಿ ಬೆಳೆದು ಕೈ ಉಡ್ತಕ್ಕಂಥ ಕಬ್ಬು ಬೆಳೆಗಾರರ ಬಗ್ಗೆ ಕರುಣೆ ತೋರದೆ ಕಬ್ಬು ಬೆಳೆಗಾರರನ್ನ ಶೋಷಣೆ ಮಾಡಕ್ ಕೊಟ್ಟಿರ್ತಕ್ಕಂಥ ನಮ್ಮನ್ನ ಹೇಳ್ತಕ್ಕಂಥ ಸರ್ಕಾರಗಳು ಸಕ್ಕರೆ ಸಚಿವರನ್ನ ಅಲ್ಲೊಂದು ಮಾತಾಡ್ತಾರ, ಇಲ್ಲೊಂದು ಮಾತಾಡ್ತಾರ. ಕಬ್ಬು ಬೆಳೆಗಾರರ ಬಗ್ಗೆ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗಾಗಿರೋ ಸಕ್ಕರೆ ಇಳುವರಿ ಲ್ಯಾಬ್ ತುಕ್ಕಿಡ್ದೋಗಿದೆ. ಅದ್ರ ಬಗ್ಗೆ ಮಂತ್ರಿಗಳು ಮಾತಾಡ್ತಾ ಇಲ್ಲ. ಆ ತುಕ್ಕಿಡ್ದಿರ್ತಕ್ಕಂಥ ಸಕ್ಕರೆ ಇಳುವರಿ ಲ್ಯಾಬ್ ಅನ್ನ ಸರಿಪಡಿಸಿ ಇವತ್ತು ಹೊಸ ಕೂರ್ಸಕ್ಕೆ ಇವರಿಗೆ ದಾರಿ ಬಡದಕ್ಕಂಥ ಮಾತನ್ನು ನಾವು ಕೇಳಿಕೊಟ್ಟಿವಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇರ್ತಕ್ಕಂಥ ನೀತಿಯನ್ನ ಕೈ ಬಿಡಬೇಕು. ಏಕರೂಪದ ದರ ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ಕಬ್ಬಿನಲ್ಲಿ ತೂಕದಲ್ಲಿ ಮೋಸ ಮಾಡಕ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಬ್ಬ ಮಂತ್ರಿ ಮಾತಾಡ್ತಲ್ಲ. ಒಂದು ಲಾರಿ 1 ಟನ್ ಕಬ್ಬು ಬೆಳಿಬೇಕಾದ್ರೆ 3,000 ರೂಪಾಯಿ ಖರ್ಚು ಬರ್ತದೆ. ಗೊಬ್ಬರದ ರೇಟ್ ಜಾಸ್ತಿ, ಬೀಜದ ರೇಟ್ ಜಾಸ್ತಿ, ಔಷಧ ರೇಟ್ ಜಾಸ್ತಿ. 2 ಬಾರಿ ಕಬ್ಬನ್ನ ಕಟ್ಟಬೇಕು. 3,000 ರೂಪಾಯಿ ರೇಟ್ ಕೊಟ್ಟು ಇವತ್ತು ರೈತರಿಗೆ ದ್ರೋಹ ಬಗೆತಕ್ಕಂಥದ್ದು, ಕಬ್ಬು ಬೆಳೆಗಾರ ಬೆನ್ನಿಗೆ ಚೂರಿ ಹಾಕ ಕೊಟ್ಟಿರ್ತಕ್ಕಂಥ ನೀತಿಯನ್ನು ಖಂಡಿಸುವ ಪ್ರತಿಭಟನೆ ಮಾಡ್ತಾ ಇದೀವಿ. ಏಕರೂಪದ ದರನ್ನ ಜಾರಿಗೆ ತರಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಈ ಸಕ್ಕರೆ ಇಳುವರಿ ಲ್ಯಾಬ್ ಅನ್ನ ಹೊಸ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಆಗ್ರಹನ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು, ರೈತರು 2,700 ಕೊಟ್ಟರು ಒಪ್ಪಿದ್ರು, ಆಮೇಲೆ ಕಾರ್ಖಾನೆಯವರು 3,000 ರೂಪಾಯಿ ಕೊಡ್ತೀನಿ. 2,700 ರೂಪಾಯಿಯನ್ನ ಹೋದ ವರ್ಷ ಇದೇ ರೈತರನ್ನ ಗಲಾಟೆ ಮಾಡಿ ಬೀದಿಗಿಳಿದಿರೋದ್ರಿಂದ ರೇಟ್ ಅನ್ನ ಹೆಚ್ಚಿಗೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಅವರು ಆ ರೀತಿ ಮಾತಾಡ್ತಾರೆ ಅಂದ್ರೆ ನಾವು ಕೇಳಬೇಕಾಗಿದೆ. ಈ ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಟ್ಯಾಕ್ಸ್ ಅನ್ನ ಪಡಿತಕ್ಕಂಥದ್ದು. ಆದ್ರೆ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಉಪ ಉತ್ಪನ್ನಗಳಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಪಾಲು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಅವ್ರು ಚಕಾರ ಎತ್ತಾ ಇಲ್ಲ. ಇದು ರೈತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತದೆ. ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡತಕ್ಕಂಥದ್ದು. ಬೆಳಗಾವಿ ಬಾಗಲಕೋಟೆಯಲ್ಲಿ 3,300 ರೂಪಾಯಿ ಬೆಲೆ ನಿಗದಿಪಡಿಸಿರಿ, ಅದು ಕಲಬುರಗಿಯಲ್ಲಿ ಕೊಡ್ಬೇಕನ್ನತಕ್ಕಂಥದ್ದು ಒಂದೇ ನಮ್ಮ ಆಗ್ರಹ. ಯಾಕಪ್ಪ ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಬಡಿಬೇಡ್ರಿ. ನಾವು ಇದೇ ಕರ್ನಾಟಕದಾಗಿದ್ದೀವಿ, ನಾವೇನು ಬೇರೆ ಬೇರೆ ರಾಜ್ಯದ ಬೇರೆ ಕಡೆಗಿಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಬೆಳಗಾವಿ ಬಾಗಲಕೋಟೆಯಲ್ಲಿ ಏನು ಇಳುವರಿ ಬರ್ತದ, ನಮ್ಮ ಭಾಗದಾಗೂ ಕೂಡ ಅದೇ ಇಳುವರಿ ಬರ್ತದ. ನಮ್ಮಲ್ಲಿ 11 ಇಳುವರಿ ಬರ್ತದ. ಆದ್ರೆ ಸಕ್ಕರೆ ಕಾರ್ಖಾನೆಗಳು ಮೋಸದಿಂದ ಇಳುವರಿ ತಪ್ಪು ತೋರಿಸ್ತಾರ. ಅದನ್ನು ತಾವು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಅದನ್ನು ಗಣನೆಗೆ ತೆಗೆದುಕೊಂಡು ಇಲ್ಲಿ ರೈತರಿಗೂ ಕೂಡ 3,300 ರೂಪಾಯಿ ಬೆಲೆ ನಿಗದಿಪಡಿಸಬೇಕಂತಕ್ಕಂಥದ್ದು ಆಗ್ರಹ ಮಾಡ್ತಾ ಇದ್ದೀನಿ. ಸರ್ಕಾರ ಕಲಬುರಗಿ ಜಿಲ್ಲೆ ಕಬ್ಬು ಬೆಳೆಗಾರರಿಗೆ ಮಲತಾಯಿ ಧೋರಣೆ ತೋರುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಜಿಲ್ಲೆ ಕಬ್ಬು ಬೆಳೆಗಾರರಿಗೆ ಮಲತಾಯಿ ಧೋರಣೆ ಬೇಡವ ಬೇಡ ಧೋರಣೆ ಬೇಡವ ಬೇಡ ಬೇಡವ ಬೇಡ ಬೇಡ. ಕೆಲಸ ಮಾಡ್ತಾ ಇದ್ದಾರೆ. ಅಫಜಲ್ಪುರದಲ್ಲಿ ಹೋರಾಟ ಸ್ಥಳಕ್ಕೆ ಬಂದ್ಬಿಟ್ಟು ಇವತ್ತು ಕಾರ್ಖಾನೆಯವರು ಒಪ್ಪಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಈ ಕಾರ್ಖಾನೆ ಗುಲಾಮಿಗಿರ್ತಕ್ಕಂಥ ಕಾರ್ಖಾನೆಗಳು, ಮಂಡತನದಲ್ಲಿರುವಂತ ಕಾರ್ಖಾನೆಗಳು ಉರುಟಾ ಮಾತಾಡಿ ಇವತ್ತು ಜಿಲ್ಲಾಡಳಿತಕ್ಕೆ ದಿಕ್ಕು ತಪ್ಪಿಸಿಟ್ಟಿದ್ದಾರೆ. ಬಂಧುಗಳೇ, ಇವತ್ತು ಅಧಿಕಾರಿಗಳ ಮುಂದೆ ಮೌಖಿಕವಾಗಿ ಒಪ್ಪಿದೀವಿ ಅಂತ ಹೇಳಿ ಇವತ್ತು ತಮ್ಮ ಮಂಡತನದಿಂದಾಗಿ ಇವತ್ತು ಕಾರ್ಖಾನೆಗಳು ಇವತ್ತು ಆ ದರ ಕೊಡಕ್ಕಾಗ್ತಾ ಇಲ್ಲ, ನಮಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಮಾತನಾಡಿ ಇವತ್ತು ಮತ್ತೆ 3,000 ರೂಪಾಯಿ ತಂದಿದ್ದಾರೆ. ನಾವು ಕೇಳ್ತಾ ಇರೋದು, ಬೆಳಗಾವಿ ಬಾಗಲಕೋಟಲ್ಲಿ ಏನು ಕೊಡ್ತಾ ಇದ್ದೀರಿ? ಬೆಳಗಾವಿ ಬಾಗಲಕೋಟಲ್ಲಿ 3,000 ರೂಪಾಯಿ 300 ಕೊಡ್ತಾ ಇದ್ದೀರಿ. ನಮ್ಮ ಭಾಗದಾಗನು 3,300 ರೂಪಾಯಿ ಬೆಲೆ ಕೊಡಬೇಕು. ಆ ರೈತರು ಬೇರೆ ಅಲ್ಲ, ಈ ರೈತರು ಬೇರೆ ಅಲ್ಲ. ನೀವು ಮಲತಾಯಿ ಧೋರಣೆ ಮಾಡಬೇಡ್ರಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಎರಚಿ ಇವತ್ತು ರೈತರ ದಾರಿ ತಪ್ಪಿಸ್ತಾ ಇದ್ದೀರಿ. ನಾವು ಕರ್ನಾಟಕ ರಾಜ್ಯದಲ್ಲೇ ಇದ್ದೇವೆ, ನಾವು ಅದೇ ಮಣ್ಣಲ್ಲೇ ಕಬ್ಬು ಬೆಳಿತೇವೆ, ನಾವು ಅದೇ ನೀರು ಬಿಡ್ತೇವೆ. ನಮಗೆ ಯಾಕೆ 3,000, ಅವ್ರಿಗೆ ಯಾಕೆ 3,300? ನಮಗೂ ಕೂಡ 3,300 ಕೊಡ್ಬೇಕಂತ ನಾನು ಇವತ್ತು ಜಿಲ್ಲಾಡಳಿತದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ. ಬಂಧುಗಳೇ, ರೈತರ ಹೋರಾಟ ಯಾವತ್ತು ನಿರಂತರವಾಗಿರ್ತದ. ರೈತ ಯಾವತ್ತು ಹೋರಾಟವನ್ನು ಮುಂತಾಗ್ತಾರ. ಆದ್ರೆ ಇವತ್ತಿನ ಪರಿಸ್ಥಿತಿ ಕಾರ್ಖಾನೆಯವ್ರು ಯಾವ ತರ ತಂದಿಟ್ರಪ್ಪ ಅಂತಂದ್ರೆ, ನಮ್ಮ ಹೊಲದಾಗ ಕಬ್ಬು ಒಣಗ್ಲಕತ್ತಾವ, ನಮ್ಮ ಹೊಲದಾಗ ನೀರು ಬಿಡಲಾರ್ದ ಕಬ್ಬು ಒಣಗ್ಲಕತ್ತಾವ. ಅದು ಕಬ್ಬು ಕಳಿಸ್ಬೇಕು, ಏನ್ ಅಲ್ಲೇ ಇಟ್ಕೊಂಡು ಕುಂದಿರ್ಬೇಕು?
ಅವರೆಲ್ಲ ಕುತಂತ್ರ ಮಾಡಿ ಏನ್ ಮಾಡ್ತಾರೆ, ವಿಳಂಬ ಮಾಡಿಬಿಟ್ರು, 15-20 ದಿನ ವಿಳಂಬ ಮಾಡಿಬಿಟ್ರು ಬೆಲೆ ನಿಗದಿಪಡಿಸ್ಲಕ್ಕ. ಇವತ್ತು 15 ದಿನ ಆಯ್ತು, ಇವತ್ತು ಕಬ್ಬಿಗೆ ನೀರು ಬಿಡಲಾರ್ದೆ ಇವತ್ತು ರೈತರ ಕಬ್ಬು ಒಣಗಲಕತ್ತವ. ಇವತ್ತು ಸರಿಯಾದ ಬೆಲೆನೂ ಸಿಗ್ತಾ ಇಲ್ಲ. ರೈತ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎಲ್ಲ ಕೂಡಿರ್ತಕ್ಕಂಥ ನನ್ನ ಆತ್ಮೀಯ ಹೋರಾಟಗಾರರು ಯಾವ ನಿರ್ಧಾರ ತಗೋತಾರ, ಮುಂದೆ ಏನ್ ಮಾಡ್ತಾರ ಅಂತಕ್ಕಂಥದ್ದು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಹೋರಾಟವನ್ನು ಮುಂದುವರಿಸೋಣ ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಮಾತು ಮುಗಿಸುತ್ತೆ. ಕೊಡ್ಲೇಬೇಕು ಬೆಳಗಾವಿ ಮಾದರಿಯಲ್ಲಿ ಕಬ್ಬಿಗೆ ಬೆಲೆ ಕೊಡ್ಲೇಬೇಕು. ಬೇಕು